ಕೊಡು ಶ್ರೀಚಕ್ರ ನನಗೆ. ಅದು ನನಗೆ ಬೇಕು, ನನಗೆ ಸೇರ್ಬೇಕು. ಶ್ರೀಚಕ್ರ ಹುಡುಕೊಂಡು ಹೊರಟ್ರೆ ಅದ್ಯಾವುದೋ ವಿಗ್ರಹ ಕಾಣಿಸುತ್ತೆ. ಚಾಚಿ ಎನ್ನ ಹುಡುಗಿ ಆ ವಿಗ್ರಹನ ತನ್ನಲ್ಲಿಟ್ಕೊಂಡಿದ್ದಾಳೆ. ಕೇಳಿದ್ರೆ ನಾಟಕ ಆಡ್ತಾಳೆ, ಸುಳ್ಳು ಹೇಳ್ತಾಳೆ, ಇನ್ನೇನು ಕಾರಣ ಹೇಳ್ತಾಳೆ. ಏನು ಮಾಡಿ ಸಾಯ್ಲಿ ನಾನು? ನೋಡು, ನೀನೇನು ಮಾಡ್ತೀಯೋ ಏನೋ ನನಗೆ ಗೊತ್ತಿಲ್ಲ. ಆ ಶ್ರೀಚಕ್ರ ನನಗೆ ಬೇಕು. ಅದನ್ನು ಪಡ್ಕೊಂಡೇ ನಾನು ತೀರೋದು. ಸಮಯ ಎಲ್ಲ ಎಷ್ಟಿದೆಯಾ? ಪಂಚಾಕ್ಷರಿ, ಹಾಂ ಯಜಮಾನ್ರಿ. ನವರಾತ್ರಿಗೆ ತಂದ ಪೂಜಾ ಸಾಮಗ್ರಿಗಳು, ಚಿನ್ನ ಬೆಳ್ಳಿ ವಸ್ತುಗಳನ್ನೆಲ್ಲ ಮನೆಗೆ ಕಳಿಸಿದ್ಯಾ? ಅದು ಇನ್ನೂ ಎಲ್ಲ ಯಜಮಾನ್ರೆ, ಅದು ಲೆಕ್ಕಾಚಾರ ಹಾಕ್ತಾ ಇದೆ. ಅದು ನಿಮ್ಮ ಮನೆಯಿಂದ ತಂದಿರೋ ಸಾಮಾನು ಎಷ್ಟು, ಆಮೇಲೆ ಇಲ್ಲಿರೋ ಸಾಮಾನು ಎಷ್ಟು ಅಂತ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ಲೆಕ್ಕ ಬರ್ಕೋತಾರೆ. ಕಳಿಸು. ನವರಾತ್ರಿ ಮುಗೀತಲ್ಲ. ನೋಡು, ಚಿನ್ನ ಬೆಳ್ಳಿ ವಸ್ತುಗಳು, ಪೂಜಾ ಸಾಮಗ್ರಿಗಳು ಇದನ್ನೆಲ್ಲ ಒಂದು ಪೆಟ್ಟಿಗೆಲಿಟ್ಟು ಅದನ್ನ ಪಲ್ಲಕ್ಕಿ ಮೇಲಿಟ್ಟು ಪಲ್ಲಕ್ಕಿ ಸಮೇತ ಮನೆ ಹತ್ರ ಕಳಿಸ್ಬಿಡು. ಇಂಥ ಬೆಲೆ ಬಾಳೋ ವಸ್ತುಗಳೆಲ್ಲ ದೇವಸ್ಥಾನದಲ್ಲಿರೋದು ಒಳ್ಳೇದಲ್ಲ. ಆಗಲಿ ಯಜಮಾನ್ರೆ. ಬೇಗ ಮಾಡು. ಆಗಲಿ ಯಜಮಾನ್ರೆ. ಏಯ್, ಎಷ್ಟಿದೆ ಅಂದೆ ಸಮಯ? ಆಮೇಲೆ ಇದು ಚೀಲ ಇಲ್ರ ತಗೊಂಬಾರ. ಇಲ್ಲಿಡ, ಇದ್ರ ಮೇಲೆ ಇಡ್ಬೇಕು ಅದನ್ನ. ಈ ಕಡೆ ತಗೊಂಬ, ಈ ಕಡೆ ಬರ ತೊಗೊಳ, ಇಲ್ಲಿಡೋ. ಆಮೇಲೆ ಆ ಪೆಟ್ಟಿಗೆಯಲ್ಲಿ ಆ ಪೆಟ್ಟಿಗೆ ತಗೊಂಬ. ಹೋಗು ಬೇಗ ಬೇಗ. ಎಷ್ಟೊತ್ತು ವರ್ಷದ ನೀನು, ಬೇಗ. ಎಲ್ಲ ಸರಿಯಾಗಿದೆ ತಾನೆ? ಸರಿ, ಎತ್ಕೊಳ್ರಿ. ಯಜಮಾನ್ರ ಮನೆಗೆ ಹೋಗ್ಬೇಕು. ನಿಧಾನ, ಹುಷಾರ್ಕನ. ಬರಿ. ಕೆಲಸ ಕೆಡ್ತು. ನವರಾತ್ರಿಯಲ್ಲಿ ಅಮ್ಮನವರ ಶಕ್ತಿಯನ್ನು ನಿಷ್ಕ್ರಿಯ ಮಾಡಿ ಶ್ರೀಚಕ್ರನ ಪಡೆಯೋಣ ಅಂದರೆ ದಕ್ಕದೆ ಹೋಯ್ತಲ್ಲ ಮಣಿಕಂಠ. ನನ್ನ ಇಷ್ಟು ವರ್ಷಗಳ ಸಾಧನೆ ವ್ಯರ್ಥವಾಗೋಯ್ತು. ನಮಗೇನು ಹೆಚ್ಚು ಸಮಯ ಇಲ್ಲ ಗುರುಗಳೇ. ಹೇಗಾದರೂ ಮಾಡಿ ನಾವು ವಿಗ್ರಹ ಪಡೆಯಲೇಬೇಕು. ಯಾವ ಮಾರ್ಗದಿಂದ ಆದರೂ ಪರವಾಗಿಲ್ಲ, ಆಗಲೇ ನಮಗೆ ಶ್ರೀಚಕ್ರ ದಕ್ಕೋದು. ಗುರುಗಳೇ, ಅಲ್ಲಿ ನೋಡಿ, ಹುಳುಗೋನಿಗೆ ಹುಲ್ಕಡ್ಡಿ ಆಸರೆ. ಇವನಿಂದ ಏನು ಪ್ರಯೋಜನ ಇಲ್ಲ. ನಮಗೆ ಬೇಕಾಗಿರೋದು ಆ ಜಾಜಿ. ಬುಡ ಹಿಡಿದ್ರೆ ಜಾಡ್ ಸಿಗುತ್ತೆ ಗುರುಗಳೇ. ಇವನನ್ನು ಹಿಡಿದ್ರೆ ಜಾಜಿ ಸಿಗ್ತಾಳೆ. ಜಾಜಿ ಸಿಕ್ಕಿದ ಮೇಲೆ ನಮಗೆ ವಿಗ್ರಹ ಸುಳಿವು ಸಿಕ್ಕೇ ಸಿಗುತ್ತೆ. ಸರಿ, ಪ್ರಯತ್ನ ಪಟ್ಟು ನೋಡೋಣ.
ಏನು ಬಂಗಾರಿ ಮತ್ತೆ ಯಾವಾಗ ನಿಮ್ಮ ಪ್ರಯಾಣ ಅರಿಹಂತಪುರಕ್ಕೆ? ಯಾಕೆ ನಾವು ಯಾಕೆ ಅರಿಹಂತಪುರಕ್ಕೆ ಹೋಗಬೇಕು? ಯಾಕಂದ್ರೆ ಆ ವಿಗ್ರಹನ ತಗೊಂಡು ಹೋಗಿದ್ರಲ್ಲ ಪೂಜೆ ಮಾಡ್ಸೋಕ್ಕಂತ, ಅಲ್ಲಿ ಪೂಜೆ ಫಲಕಾರಿಯಾಗದೆ ನವರಾತ್ರಿಗೆ ಊರಿಗೆ ವಾಪಸ್ ಆದ್ರಂತೆ. ಎಲ್ಲಿಟ್ಟಿದ್ದೀರಾ ವಿಗ್ರಹನ? ಕೊಡಿ ನಮ್ಮ ಕೈಲಿ ಆ ವಿಗ್ರಹನ. ನೀವು ಮಾಡಬೇಕಾದ ಕೆಲಸನ ನಾವು ಮಾಡ್ಕೊಂಬರ್ತೀವಿ. ನೀವು ಹೇಳ್ದಾಗೆ ಮಾಡ್ಬೋದಿತ್ತು, ಆದರೆ ವಿಗ್ರಹ ನಮ್ಮ ಹತ್ರ ಇಲ್ವೇ? ವಿಗ್ರಹ ನಿನ್ನ ಹತ್ರ ಇಲ್ಲ ಅಂದ್ರೆ ಎಲ್ಲಿದೆ? ಜಾಜಿ ಹತ್ರ ವಿಚಾರಿಸು. ನಮ್ಮ ಹತ್ರ ಅಂದರೆ ನಮ್ಮಿಬ್ಬರ ಹತ್ರನೂ ಇಲ್ಲ ಅಂತ ಅರ್ಥ. ಎಲ್ಲರೂ ವಿಗ್ರಹ ಕೇಳೋರೆ, ಇರೋ ಒಂದು ವಿಗ್ರಹನ ಯಾರಿಗೆ ಅಂತ ಕೊಡೋದು? ಇನ್ಯಾರು ಕೇಳ್ತಿದ್ದಾರೆ ಆ ವಿಗ್ರಹನ? ವಿರೂಪಾಕ್ಷ ಶಾಸ್ತ್ರಿಗಳಿಗೆ ಅದೇ ವಿಗ್ರಹ ಬೇಕಂತೆ, ನೀವುಗಳು ಅದನ್ನೇ ಕೇಳ್ತಿದ್ದೀರಾ. ಮಾರಿಗುಡಿಗೂ ಅದೇ ವಿಗ್ರಹ ಬೇಕಂತೆ, ಜಗ್ಗಿ ಪಂಚಾಕ್ಷರಿಗೆ ಮಾರ್ಕೊಳ್ಳೋದಕ್ಕೆ ಆ ವಿಗ್ರಹ ಬೇಕಂತೆ. ಈಗೇನು ಮಾಡಿದೆ? ಯೋಚನೆ ಮಾಡ್ತಿದ್ದೀನಿ. ಇರೋದೊಂದು ವಿಗ್ರಹ, ಎಲ್ಲರೂ ಆಸೆ ಪಡ್ತಿದ್ದೀರಾ. ಅದನ್ನು ತುಂಡು ತುಂಡು ಮಾಡಿ ಒಬ್ರಿಗೆ ತಲೆ, ಒಬ್ರಿಗೆ ಕಾಲು, ಒಬ್ರಿಗೆ ಕೈ ಭಾಗ ಮಾಡೋಣ ಅಂತ. ಏ ಮೂರ್ಖ, ಹಾಗೆಲ್ಲಾದ್ರೂ ಮಾಡ್ಬಿಟ್ಯಾ? ಅದು ಅಮ್ಮನವರ ವಿಗ್ರಹ. ನಿನ್ನ ತಲೆ ಕೈಕಾಲು ಕತ್ತರಿಸಿ ಹೋಗುತ್ತೆ. ನನಗೂ ಅದೇ ಹೆದರಿಕೆ. ವಿಗ್ರಹ ಸುರಕ್ಷಿತವಾಗಿರಲಿ ಅಂತ ಅದನ್ನು ಜೋಪಾನವಾಗಿಡೋದಕ್ಕೆ ಒಬ್ಬರ ಹತ್ರ ಕೊಟ್ಟಿದ್ದೀನಿ. ಯಾರಿಗೆ ಕೊಟ್ಟಿದ್ಯಾ? ವಿರೂಪಾಕ್ಷನಿಗ. ಅವರೇ ಅಲ್ವಾ ಧರ್ಮದರ್ಶಿಗಳು? ಅವ್ರ ಹತ್ರ ಇದ್ದರೆ ಸುರಕ್ಷಿತವಾಗಿರುತ್ತೆ ಅಂತ ಅವ್ರ ಹತ್ರ ಕೊಟ್ಟಿದ್ದೀನಿ. ನಿಜ ಹೇಳ್ತಿದ್ಯಾ ಬಂಗಾರಿ? ನನ್ನ ಹಣೆಗೂ ನಿಮ್ಮ ಹಣೆಗೂ ಆ ವಿಗ್ರಹದ ಹಣೆಗೂ ಅದು ಅವ್ರ ಹತ್ರನೇ ಸುರಕ್ಷಿತವಾಗಿದೆ. ಅದನ್ನು ಯಾರು ಏನೇ ಪ್ರಯತ್ನ ಪಟ್ಟರೂ ಅವರಿಂದ ಕಿತ್ಕೊಳ್ಳೋಕ್ಕಾಗಲ್ಲ. ನೀವು ಬೇಕಿದ್ರೆ ಪ್ರಯತ್ನ ಮಾಡಿ. ನಡಿ ಮಣಿಕಂಠ, ಆ ವಿರೂಪಾಕ್ಷನಿಗೆ ಸರಿಯಾದ ಪಾಠ ಕಲಿಸೋಣ. ಅಲ್ಲಿ ನೋಡಿ, ಬನ್ನಿ.